ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾದ್ರ. ಗುಂಡಿಟ್ಕೊಂಡು ಕೊಂದಂತಹ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದೆಲ್ಲಿ. ಪತ್ನಿಗೆ ಬ್ಲಾಕ್ ಮೇಲ್ ಮಾಡಿದ ಪತಿ ಅರೆಸ್ಟ್ ಆಗಿದ್ದಲ್ಲಿ. ಜಾಮೀನು ವಿವಾದ ಪೊಲೀಸರ ಎದುರಲ್ಲೇ ರೈತ ವಿಷ ಸೇವಿಸಿದಲ್ಲಿ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಬಾಲಕಿಗೆ ಕರೆಂಟ್ ಶಾಕ್. ಎಲ್ಲದರ ಮಾಹಿತಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅನಾರೋಗ್ಯದಿಂದ ಆರ್ಆರ್ ನಗರದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಟಾಸ್ಕ್ ವಿಚಾರದಲ್ಲಿ ಕಡೆಗಣಿಸಿದ್ದಕ್ಕೆ ಬೇಸರಗೊಂಡಿದ್ದ ಪ್ರತಾಪ್ ಊಟ ತಿಂಡಿ ಬಿಟ್ಟಿದ್ರು. ಇದರಿಂದ ನಿತ್ರಾಣಗೊಂಡಿದ್ದ ಡ್ರೋನ್ ಪ್ರತಾಪ್ರನ್ನ ಬಿಗ್ ಬಾಸ್ ಸಿಬ್ಬಂದಿ ಕೂಡಲೇ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಿದ್ರು. ಇದೀಗ ಪ್ರತಾಪ್ ಕ್ಷೇಮವಾಗಿದ್ದಾರೆ ಎನ್ನಲಾಗಿದೆ. ಆತ್ಮಹತ್ಯೆ ವದಂತಿಯನ್ನ ಬಿಗ್ ಬಾಸ್ ಟೀಮ್ ತಳ್ಳಿ ಹಾಕಿದೆ. ನಿಶಕ್ತಿ ಇದ್ದ ಕಾರಣ ಡ್ರೋನ್ ಪ್ರತಾಪ್ಗೆ ಚಿಕಿತ್ಸೆ ನೀಡಲಾಗಿದೆ. ಒಂದು ದಿನ ವಿಶ್ರಾಂತಿಗೆ ವೈದ್ಯರು ಸೂಚಿಸಿದ್ದಾರೆ ಅಂತ ಬಿಗ್ ಬಾಸ್ ಆಯೋಜಕರು ಮಾಹಿತಿ ನೀಡಿದ್ದಾರೆ. ಸೂಕ್ತ ಚಿಕಿತ್ಸೆ ಬಳಿಕ ಮತ್ತೆ ಬಿಗ್ ಬಾಸ್ ಮನೆಗೆ ಮರಳಿದ್ದಾರೆ. ಇನ್ನು ಊಟ ಮಾಡೋದಕ್ಕೆ ಬಿಪಿ ಲೋ, ವಾಮಿಟಿಂಗ್ ಆಗಿ ಪ್ರತಾಪ್ ಅಡ್ಮಿಟ್ ಆಗಿದ್ರು. 3ನೇ ತಾರೀಕು ದಾಖಲಾಗಿದ್ರು. ಇಂದು 1 ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ ಡ್ರೋನ್ ಪ್ರತಾಪ್. ಚಿಕಿತ್ಸೆ ನೀಡಿದ ವೈದ್ಯರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ ಅನಾರೋಗ್ಯದ ಬಗ್ಗೆ ಕುಟುಂಬದವರಿಗೆ ಬಿಗ್ ಬಾಸ್ ಟೀಮ್ ಮಾಹಿತಿ ನೀಡಿದೆ. ಜ್ವರದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕುಟುಂಬಸ್ಥರಿಗೆ ಈ ಬಗ್ಗೆ ತಿಳಿಸಿದ್ದಾರೆ. ಡ್ರೋನ್ ಪ್ರತಾಪ್ ಆರೋಗ್ಯವಾಗಿದ್ದಾರೆ. ಆತಂಕ ಬೇಡ ಅಂತ ಕುಟುಂಬಸ್ಥರಿಗೆ ಬಿಗ್ ಬಾಸ್ ಆಯೋಜಕರು ಹೇಳಿದ್ದಾರೆ. 3ನೇ ತಾರೀಕು ರಾತ್ರಿ ಮಿಡ್-ನೈಟ್ 2 ಗಂಟೆ 2:15 ಬಂದರು. ಬಂದಾಗ ಸ್ವಲ್ಪ ಸುಸ್ತಾಗಿದ್ರು. 8-10 ಸತಿ ಲೂಸ್ ಮೋಷನ್ ಆಗಿದೆ, 5-6 ಸತಿ ವಾಮಿಟಿಂಗ್ ಆಗಿದೆ ಅಂತ ಕಂಪ್ಲೇಂಟ್ಸ್ ಹೇಳಿದ್ರು. ಅದಕ್ಕೆಲ್ಲ ನಾರ್ಮಲ್ ಏನು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇರುತ್ತೆ, IV ಫ್ಲೂಯಿಡ್ಸ್ ಎಲ್ಲ ಹಾಕೊಂಡು ಆಂಟಿಬಯೋಟಿಕ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಟಯರ್ಡ್ ಆಗಿದ್ರು, BP ಕೂಡ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ICUಗೆ ಅಡ್ಮಿಟ್ ಮಾಡಿ 1 ದಿನ ಟ್ರೀಟ್ಮೆಂಟ್ ಮಾಡಿ ಕರ್ಕೊಂಡ್ ಬಂದಾಗ್ಲೂ ಪ್ರತಾಪ್ ಅವ್ರೇನು ಪ್ರಜ್ಞೆ ಏನು ತಪ್ಪಿರಲಿಲ್ಲ, ಕಾನ್ಶಿಯಸ್ ಆಗೇ ಇದ್ರು. ಅವರೇ ಕಂಪ್ಲೇಂಟ್ಸ್ ಹೇಳಿದ್ರು. ಅವ್ರೇನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರೇನು ಕಂಪ್ಲೇಂಟ್ಸ್ ಹೇಳಿದ್ದಾರೆ, ಅದ್ರ ಬೇಸಿಸ್ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿದೀವಿ. ಬೆಳಗಾವಿಯಲ್ಲಿ ಹೆಂಡತಿಗೆ ಬ್ಲಾಕ್ ಮೇಲ್ ಮಾಡಿದ ಗಂಡನ ಬಂಧನ ಆಗಿದೆ. ಹೆಂಡತಿ ತನ್ನೊಂದಿಗೆ ಕಳೆದ ಖಾಸಗಿ ಕ್ಷಣದ ವಿಡಿಯೋವನ್ನ ಇಟ್ಕೊಂಡು ಗಂಡ ಕಿರಣ್ ಬ್ಲಾಕ್ ಮೇಲ್ ಮಾಡಿದ್ದಾನೆ. ವಿಚ್ಛೇದನ ಕೊಡು, ಇಲ್ಲವಾದ್ರೆ ಈ ವಿಡಿಯೋವನ್ನ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ. ಹಲವು ಬಾರಿ ಬೆದರಿಕೆ ಹಾಕಿದ್ದ ಕಿರಣ್ಗೆ ಬುದ್ಧಿವಾದ ಹೇಳಲಾಗಿತ್ತು. ಆದರೆ ಕಿರಣ್ ಮತ್ತೆ ಅದೇ ಚಾಳಿ ಮುಂದುವರೆಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ಪತ್ನಿ ಬೆಳಗಾವಿಯ ಸೈಬರ್ ಕ್ರೈಮ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪತ್ನಿ ದೂರಿನ ಅನ್ವಯ ಪೊಲೀಸರು ಆರೋಪಿ ಪತಿ ಕಿರಣ್ ಅನ್ನ ಬಂಧಿಸೋಕೆ ಆಗಮಿಸಿದರು. ಈ ವೇಳೆ ಕಿರಣ್ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೈಡ್ರಾಮಾ ಮಾಡಿದ್ದಾನೆ. ಬಳಿಕ ಅಸ್ವಸ್ಥ ಕಿರಣ್ ಅನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ ಬಳಿಕ ನಿನ್ನೆ ಕಿರಣ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಸನದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಶೆಡ್ಗೆ ಟ್ರಕ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ಶೆಡ್ನಲ್ಲಿದ್ದ 5 ಹಾಗೂ ಲಾರಿ ಚಾಲಕ, ನಿರ್ವಾಹಕ ಸೇರಿ 7 ಮಂದಿಗೆ ಗಾಯ ಆಗಿದೆ. ಸಕಲೇಶಪುರ ತಾಲೂಕಿನ ಬಾಳ್ಲುಪೇಟೆ ಗ್ರಾಮದಲ್ಲಿ ಘಟನೆ ಆಗಿದ್ದು, ಶೆಡ್ನಲ್ಲಿದ್ದ 5 ಕಾರ್ಮಿಕರ ಸ್ಥಿತಿ ಗಂಭೀರ ಆಗಿದೆ. ಗಾಯಾಳುಗಳನ್ನು ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಗಳೂರಿನಿಂದ ಸಿಮೆಂಟ್ ತುಂಬಿಕೊಂಡು ಬೆಂಗಳೂರಿನ ಕಡೆಗೆ 16 ಚಕ್ರದ ಲಾರಿ ಬರ್ತಾ ಇತ್ತು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಅವಘಡ ಆಗಿದೆ. ಇನ್ನು ಕಾರವಾರದಲ್ಲಿ ನೌಕಾನೆಲೆಗೆ ಗುತ್ತಿಗೆ ಕಾರ್ಮಿಕರನ್ನ ಕರೆದೊಯ್ತಾ ಇದ್ದ ಬಸ್ ಅಪಘಾತಕ್ಕೆ ಈಡಾಗಿದೆ. ಮಳೆಯಿಂದ ಸ್ಕಿಡ್ ಆಗಿ ರಸ್ತೆ ಪಕ್ಕದ ಕಾಲುವೆಗೆ ಬಸ್ ಇಳಿದಿದೆ. ಬಸ್ ಚಾಲಕ ಬಡೀಸಾಬ್ ಮುಜಾವರ್ಗೆ ಗಂಭೀರ ಗಾಯಗಳಾಗಿದೆ. ಬಸ್ನಲ್ಲಿದ್ದ 30ಕ್ಕೂ ಅಧಿಕ ಗುತ್ತಿಗೆ ಕಾರ್ಮಿಕರಿಗೆ ಗಾಯಗಳಾಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರವಾರ ಬಸ್ ಡಿಪೋ ಮ್ಯಾನೇಜರ್, ಕಾರವಾರ ಗ್ರಾಮೀಣ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಮೈಸೂರು ನಂಜನಗೂಡಿನ ಶ್ರೀಕಂಠೇಶ್ವರ ಉತ್ಸವದ ಮೂರ್ತಿಗೆ ಅಶುದ್ಧ ನೀರನ್ನು ಎರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಂಜನಗೂಡು ಬಂದ್ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ದೇವಸ್ಥಾನದ ಸುತ್ತಮುತ್ತಲಿನ ಬೀದಿಗಳಲ್ಲಿ ವ್ಯಾಪಾರ ವಹಿವಾಟು ಸ್ತಬ್ಧವಾಗಿತ್ತು. ಬಹುತೇಕ ಎಲ್ಲ ವ್ಯಾಪಾರಿಗಳು ಅಂಗಡಿಗಳನ್ನು ಸ್ವಯಂ ಪ್ರೇರಿತ ಬಂದ್ ಮಾಡಿ ಅಭೂತಪೂರ್ವ ಪ್ರತಿಕ್ರಿಯೆ ಕೊಟ್ಟಿದ್ರು. ಮೆಡಿಕಲ್ಸ್ ಅನ್ನು ಹೊರತುಪಡಿಸಿ ಎಲ್ಲ ವ್ಯಾಪಾರ ಬಂದ್ ಆಗಿತ್ತು. ಇನ್ನು ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಶ್ರೀಕಂಠೇಶ್ವರ ಉತ್ಸವದ ಮೂರ್ತಿಗೆ ಅಪಮಾನ ಮಾಡಿದವರನ್ನು ಬಂಧಿಸಬೇಕು. ದೇವಾಲಯದ ಇಒ ಗೊಂದಲವನ್ನು ಸೃಷ್ಟಿ ಮಾಡಿದ್ದು ಅವರ ಮೇಲೂ ಕೂಡ ಕ್ರಮವನ್ನು ಜರುಗಿಸಬೇಕು. ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಸುತ್ತಿನ ಶಾಂತಿ ಸಭೆ ನಡೆಸಬೇಕು. ನಂಜನಗೂಡಿನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳಿ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ರು. ಮನವಿ ಸಲ್ಲಿಕೆಯ ಬಳಿಕ ಪ್ರತಿಭಟನಾಕಾರರು ಹೋರಾಟವನ್ನು ಕೈಬಿಟ್ಟರು. ಇನ್ನು ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಪ್ರತಿಭಟನೆಯನ್ನು ಕೂಡ ನಡೆಸಲಾಯಿತು. ಹುಬ್ಬಳ್ಳಿ ಕರಸೇವಕರ ಬಿಡುಗಡೆಗೆ ಆಗ್ರಹಿಸಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆ ಎದುರು ಧರಣಿಗೆ ಮುಂದಾದ ಶಾಸಕ ಸುನೀಲ್ ಕುಮಾರ್ ಅವರನ್ನ ಪೊಲೀಸರು ಬಂಧಿಸಿದ್ರು. ನಾನು ಅಯೋಧ್ಯೆಯ ರಾಮ ಮಂದಿರದ ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೇಳಿ ಪೋಸ್ಟರ್ ಅನ್ನ ಹಿಡಿದಿದ್ರು. ಸುನೀಲ್ ಕುಮಾರ್ ಮಾತನಾಡ್ತಾ ಇರುವಾಗಲೇ ಪೊಲೀಸರು ಅವರನ್ನ ಮಾಜಿ ಶಾಸಕ ಪಿ ರಾಜೀವ್, ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿದ್ರು. ಬಂಧನದ ವೇಳೆ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ರು. ಸಿದ್ದರಾಮಯ್ಯ ಸರ್ಕಾರ ರಾಮ ವಿರೋಧಿ ಸರ್ಕಾರ, ಕರಸೇವಕರನ್ನ ಬಂಧಿಸಿ ಹಿಂದೂ ಕಾರ್ಯಕರ್ತರನ್ನ ಬೆದರಿಸುವ ಕೆಲಸ ಮಾಡ್ತಾ ಇದೆ ಅಂತೇಳಿ ಸುನೀಲ್ ಕುಮಾರ್ ವಾಗ್ದಾಳಿ ನಡೆಸಿದ್ರು. ಇನ್ನು ಸಿಟಿ ರವಿ ಅವರು ಚಿಕ್ಕಮಗಳೂರು ನಗರ ಠಾಣೆಯ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದ್ರು. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೇಳಿ ಪೋಸ್ಟರ್ ಅನ್ನ ಹಿಡಿದು ಕೂತಿದ್ರು. ಸಿಟಿ ರವಿ ಅವರನ್ನ ವಶಕ್ಕೆ ಪಡಿತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರು ಠಾಣೆಗೆ ನುಗ್ಗಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಕಾರ್ಯಕರ್ತರ ನಡುವೆ ನೂಕಾಟವಾಯಿತು. ಪೊಲೀಸರು ಸಿಟಿ ರವಿ ಅವರನ್ನ ಬಂಧಿಸಿ ನಿಮ್ಮ ಮೇಲೆ ಪ್ರಕರಣ ಇಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿದ್ರು. ಬಳಿಕ ಮಾತನಾಡಿದ ಸಿಟಿ ರವಿ, ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಆಗುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಹೇಳಿದ್ದಾರೆ.
ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮ ವಿರೋಧಿ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ. ರಾಮ ಭಕ್ತರನ್ನ, ಸೇವಕರನ್ನ, ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ. ಬಂಧಿಸ್ತಾ ಇದ್ದೀವಿ, ಆಮೇಲೆ ನಿಮ್ಮ ಮೇಲೆ ಯಾವದಕ್ಕೋಸ್ಕರ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ ಶ್ರೀಕಾಂತ್ ಪೂಜಾರಿ ಅವ್ರನ್ನು ಬಿಡುಗಡೆ ಮಾಡಬೇಕು. ಅವ್ರನ್ನ ಕರ್ಸೇವಕ ಅಂತ ಅವ್ರನ್ನ ಬಂಧಿಸೋದಾದ್ರೆ ನಾನು ಕರ್ಸೇವೆಗೆ ಹೋಗಿದ್ದೆ, ನಮ್ಮನ್ನು ಬಂಧಿಸಿ ಅವ್ರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ನಾವು ಅವರು ಬಿಡುಗಡೆ ಆಗೋವರೆಗೂ ಈ ಹೋರಾಟವನ್ನ ರಾಜ್ಯದ ಉದ್ದಗಲಕ್ಕೂ ವಿಸ್ತರಿಸ್ತೀವಿ. ಹುಬ್ಬಳ್ಳಿ ಕರಸೇವಕರ ಬಂಧನವನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಾಜಿ ಸಚಿವ ಈಶ್ವರಪ್ಪ, ಶಾಸಕ ಚನ್ನಬಸಪ್ಪ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಶ್ರೀರಾಮನ ಪರ ಜಯಘೋಷವನ್ನ ಕೂಗಿ ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ಧಿಕ್ಕಾರ ಕೂಗಿದ್ರು. ಪ್ರತಿಭಟನಾ ಸ್ಥಳದಿಂದ ತೆರಳಿ ಶಿವಮೊಗ್ಗ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು. ಎಸ್ಪಿ ಕಚೇರಿಯ ಮುಖ್ಯದ್ವಾರದಲ್ಲಿಯೇ ಬಿಜೆಪಿ ಕಾರ್ಯಕರ್ತರು ರಾಮಜಪವನ್ನ ಮಾಡಿದ್ರು. ಎಸ್ಪಿ ಕಚೇರಿಗೆ ನುಗ್ಗಲು ಯತ್ನಿಸಿದಂತಹ ಬಿಜೆಪಿ ಕಾರ್ಯಕರ್ತರು ಈಶ್ವರಪ್ಪ, ಚನ್ನಬಸಪ್ಪ ಅವರನ್ನ ಪೊಲೀಸರು ಬಂಧಿಸಿ ದೊಡ್ಡಪೇಟೆ ಠಾಣೆಗೆ ಕರೆತಂದ ಪೊಲೀಸರು ಬಿಡುಗಡೆಗೊಳಿಸಿದ್ರು. ಬಳಿಕ ಮಾತನಾಡಿದ ಈಶ್ವರಪ್ಪ, ಕಾಂಗ್ರೆಸ್ ಪಕ್ಷಕ್ಕೆ ಕೇಡುಗಾಲ ಬಂದಿದೆ. ಧರ್ಮದ ವಿರುದ್ಧ ಪ್ರಚಾರಕ್ಕೋ ಬೇಕು ಅಂತಲೂ ಮಾತನಾಡ್ತಿದ್ದಾರೋ ಗೊತ್ತಿಲ್ಲ. ರಾಷ್ಟ್ರದ್ರೋಹದ ಹೇಳಿಕೆ ಕೊಟ್ಟಿರುವ ಹರಿಪ್ರಸಾದ್ ಅವರನ್ನು ತಕ್ಷಣ ಬಂಧಿಸುವಂತೆ ಆಗ್ರಹಿಸಿದ್ರು. ಅಲ್ಲದೆ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಇಬ್ಬರಿಗೂ ಕೂಡ ದೇಶಭಕ್ತಿ, ಗೌರವ ಇಲ್ಲ, ಧರ್ಮದ ಬಗ್ಗೆ ಆಸಕ್ತಿ ಇಲ್ಲ, ಇಬ್ಬರು ಮತಾಂತರಾಗಿ ಪಾಕಿಸ್ತಾನ ಸೇರ್ಕೊಳ್ಬೇಕು ಅಂತ ಹೇಳಿದ್ರು. ಶಾಸಕ ಚನ್ನಬಸಪ್ಪ ಸಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಇನ್ನು ಚಾಮರಾಜನಗರದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿ ಭುವನೇಶ್ವರಿ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶವನ್ನು ಹೊರಹಾಕಿದರು. ರಾಜ್ಯ ಸರ್ಕಾರ ಒಂದು ಹುಚ್ಚು ಸರ್ಕಾರ. ಹರಿಪ್ರಸಾದ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಇನ್ನೂ ನಮ್ಗೆ ಅರ್ಥ ಆಗಿಲ್ಲ. ಅಂತ ಭಯೋತ್ಪಾದಕನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ಇದು ಹಿಂದೂ ರಾಷ್ಟ್ರ ಆಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನ ಮರಿ ಯತೀಂದ್ರ ಹೇಳ್ತಾನೆ. ಇಂಥ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಕರ್ನಾಟಕ ರಾಜ್ಯದಿಂದ ತೊಲಗಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಕಾಂಗ್ರೆಸ್ಸಿನ ನೀತಿನ ಹಿಂದುತ್ವದ ವಿರೋಧಿ ನೀತಿ, ಹಿಂದೂಗಳನ್ನ ಸದೆ ಬಡಿಲಿಕ್ಕೋಸ್ಕರ ಯೋಚನೆ ಮಾಡ್ತಿರೋಂಥ ಕಾಂಗ್ರೆಸ್ಸಿನ ಪಡೆ, ಆದ್ರೆ ಅವ್ರ ಜನ್ಮದಲ್ಲೂ ಆಗೋದಿಲ್ಲ ಹಿಂದುತ್ವನ ಹತ್ತಿಕ್ಲಿಕ್ಕೆ, ಹಿಂದೂ ಧರ್ಮವನ್ನ ಒಡಿಲಿಕ್ಕೆ. 31 ವರ್ಷಗಳ ಬಳಿಕ ಹುಬ್ಬಳ್ಳಿ ಗಲಭೆಯ ಸಂಬಂಧ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಲಾಗಿದೆ. ಹುಬ್ಬಳ್ಳಿಯ ಚನ್ನಪೇಟೆ ಬಳಿ ಇರುವಂತಹ ಬಂಧಿತ ಶ್ರೀಕಾಂತ್ ಪೂಜಾರಿ ನಿವಾಸಕ್ಕೆ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಭೇಟಿ ಕೊಟ್ಟಿದ್ರು. ಪ್ರಮೋದ್ ಮುತಾಲಿಕ್ ಮುಂದೆ ಶ್ರೀಕಾಂತ್ ಕುಟುಂಬಸ್ಥರು ಅಳಲನ್ನು ತೋಡಿಕೊಂಡ್ರು. ಶ್ರೀಕಾಂತ್ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ ಬಳಿಕ ಮಾತನಾಡಿದ ಮುತಾಲಿಕ್, ಮನೆಯಲ್ಲಿ ದುಡಿತಾ ಇದ್ದ ಓರ್ವನೇ ಶ್ರೀಕಾಂತ್, ಆತನ ಬಿಡುಗಡೆ ಆಗುತ್ತೋ ಇಲ್ವೋ ಅಂತೇಳಿ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಈ ಬಂಧನವನ್ನ ಶ್ರೀರಾಮ ಸೇನೆ ಖಂಡಿಸುತ್ತೆ ಅಂತ ಹೇಳಿದ್ರು. ಶ್ರೀಕಾಂತ್ ಪೂಜಾರಿ ರೌಡಿ ಶೀಟರ್, ಕ್ರಿಮಿನಲ್, 16 ಕೇಸ್ ಇದೆ. ಆತನನ್ನ ಬಿಡುಗಡೆ ಮಾಡಲ್ಲ ಎಂದಿದ್ದ ಪ್ರಸಾದ್ ಅಭಯ್ಯ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ರು. ಅಭಯ್ಯನೋ ಅಬ್ದುಲ್ಲಾನೋ ಗೊತ್ತಿಲ್ಲ, ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ನನ್ನ ಮೇಲೆ 110 ಕೇಸ್ ಇದೆ, ನನ್ನನ್ನ ಗಲ್ಲಿಗೇರಿಸಬೇಕಿತ್ತು. ಹಾಗಾದ್ರೆ ನಾನು ಕೂಡ ಗೂಂಡಾನ? ಕಾಂಗ್ರೆಸ್ ವ್ಯವಸ್ಥಿತವಾಗಿ ಸುಳ್ಳು ಕೇಸನ್ನು ಹಾಕಿ ಭ್ರಷ್ಟಾಚಾರ ಮಾಡ್ತಾ ಇದೆ. ಬೇರೆಯವರು ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ಬಂಧನ ಮಾಡಿಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಹಿಂದೂ ರಾಷ್ಟ್ರವನ್ನ ಮಾಡಿಯೇ ಮಾಡ್ತೇವೆ, ಗಂಡಸ್ತನ ಇದ್ರೆ ತಡೀರಿ ಅಂತೇಳಿ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ಇಲ್ಲಿಯ ಘನ ಶಾಸಕರು ಅಬ್ಬಯ್ಯನೋ ಅಬ್ದುಲ್ಲನೋ ಗೊತ್ತಿಲ್ಲ, ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಇಷ್ಟು ಕೇಸ್ ಇದಾವೆ, ಕ್ರಿಮಿನಲ್ ಇದಾನೆ ಅಂತ ಹೇಳಿ. ಸೊ ಈ ರೀತಿಯ ದಾರಿ ತಪ್ಪಿಸುವಂತ ಕೆಲಸ ನೀವು ಮಾಡಕ್ ಹೋಗಬಾರದು. ನನ್ನ ಮೇಲೆ 110 ಕೇಸ್ ಇದಾವೆ, ನನ್ನನ್ನು ಹಾಗಾದ್ರೆ ಗಲ್ಲಿಗೇರಿಸಬೇಕಾಗಿತ್ತು. ಹಾಗಾದ್ರೆ ನಾನು ಕೂಡ ಗುಂಡಾನ? ವಿಜಯಪುರದ ಜ್ಞಾನ ಯೋಗ ಆಶ್ರಮಕ್ಕೆ ಉಡುಪಿಯ ಪೇಜಾವರ ಶ್ರೀಗಳು ಭೇಟಿ ಕೊಟ್ಟರು. ಶ್ರೀಗಳನ್ನ ಆಶ್ರಮದ ಬಸವಲಿಂಗ ಸ್ವಾಮೀಜಿ ಸ್ವಾಗತಿಸಿದರು. ಹುಬ್ಬಳ್ಳಿ ಕರಸೇವಕ ಬಂಧನ ಪ್ರಕರಣ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಂತಹ ಪೇಜಾವರ ಶ್ರೀಗಳು, ತಪ್ಪು ಮಾಡಿದ್ರೆ ತಪ್ಪಿತಸ್ಥರಿದ್ರೆ ಶಿಕ್ಷೆ ಕೊಡೋದು ಸರಿ, ಆದರೆ ಇಂತಹ ಸಮಯ ಸಂದರ್ಭದಲ್ಲಿ ಈ ಘಟನೆ ಸರಿಯಲ್ಲ, ಇದು ತಪ್ಪು ಸಂದೇಶ ಕೊಡ್ತಾ ಇದೆ. ಹಾಗಾಗಿ ಈ ಬಗ್ಗೆ ಸರ್ಕಾರ ಜಾಗೃತವಾಗಿ ಇರಬೇಕು ಅಂತ ಸಲಹೆ ಕೊಟ್ಟರು. ಇನ್ನು ಗೋಧ್ರಾ ದುರಂತ ಮರುಕಳಿಸಬಹುದು ಎಂಬ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಹೇಳಿಕೆ ಖಂಡಿಸಿ, ಈ ರೀತಿ ಹೇಳಿಕೆ ನೀಡೋರು ಭಯೋತ್ಪಾದಕರು ಅಂದಿದ್ದಾರೆ. ಹೇಳಿಕೆಗಳ ಮೂಲಕ ಭಯೋತ್ಪಾದನೆ ಮಾಡಬಾರದು, ಹೇಳಿಕೆ ಕೊಟ್ಟು ಭಯ ಹುಟ್ಟಿಸ್ತಾ ಇದ್ದಾರೆ. ಇವರಿಗೆ ಮಾಹಿತಿ ಇದ್ರೆ ಯಾಕೆ ನೇರವಾಗಿ ಇಲಾಖೆಗಳಿಗೆ ಹೋಗಿ ಮಾಹಿತಿ ಕೊಡ್ತಾ ಇಲ್ಲ? ಇವರು ಯಾರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ? ಕೇಳಿದ್ರೆ ಹೇಳ್ತೀವಿ ಅನ್ನೋದು ವಿಧ್ವಂಸಕ ಕೃತ್ಯ ನಡೀಲಿ ಅನ್ನುವಂತೆ ಆಯ್ತಲ್ಲ ಅಂದಿದ್ದಾರೆ. ಇನ್ನು ಬಿಜೆಪಿ ಮತ್ತು ಆರ್ಎಸ್ಎಸ್ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತಾ ಇದ್ದಾರೆ ಎಂಬ ಯತೀಂದ್ರ ಹೇಳಿಕೆಗೂ ಪೇಜಾವರ ಶ್ರೀಗಳು ತಿರುಗೇಟು ಕೊಟ್ಟಿದ್ದಾರೆ. ಈ ಹೇಳಿಕೆ ಸರಿಯಲ್ಲ. ಈ ದೇಶ ಹಿಂದೂ ರಾಷ್ಟ್ರವಾಗಿ ಇದ್ದಿದ್ದು, ಹಿಂದೂ ರಾಷ್ಟ್ರವಾಗಿ ಇದ್ದಿದ್ರಿಂದಲೇ ಎಲ್ಲರಿಗೂ ಕೂಡ ತೆರೆದುಕೊಂಡಿರುವಂತದ್ದು. ಯಾವ ಜಾತಿ, ಪಂಥ, ಪಂಗಡಗಳಿಗೆ ಮೀಸಲಿಡದೆ ಎಲ್ಲರನ್ನ ಅಪ್ಪಿಕೊಂಡ ದೇಶ ನಮ್ಮದು ಅಂದಿದ್ದಾರೆ. ಈ ದೇಶ ಹಿಂದೂ ರಾಷ್ಟ್ರವಾಗಿಯೇ ಇದ್ದದ್ದು. ಹಿಂದೂ ರಾಷ್ಟ್ರವಾಗಿರುವ ಹೊತ್ತಿಗೇನೆ ಇದು ಎಲ್ಲರಿಗೂ ಕೂಡ ತೆರೆದುಕೊಂಡಿರುವಂತಹದ್ದು. ಇದು ಎಲ್ಲರಿಗೂ ಕೂಡ ಯಾವ ಜಾತಿ, ಧರ್ಮ, ಪಂಥ, ಪಂಗಡಗಳಿಗೆ ಮೀಸಲಿಡದೆ ಎಲ್ಲರನ್ನು ಕೂಡ ಒಪ್ಪಿಕೊಂಡಂತಹ ದೇಶ ಇದು ನಮ್ಮ ಹಿಂದೂ ರಾಷ್ಟ್ರ. ಇಂಥ ಮಾತುಗಳು ಅಂತ ಇದ್ದಾರೆ ಅಂತಂದರೆ ಅವರು ಸ್ವತಃ ಅವರು ಭಯೋತ್ಪಾದಕರ. ಯಾರು ಮಾಡ್ತಾ ಇದ್ದಾರೋ ಅಂತವರು ಭಯೋತ್ಪಾದಕರಾಗ್ತಾರೆ.
ಕಾಂಗ್ರೆಸ್ ಚಿತಾವಣೆಯಿಂದ 30 ವರ್ಷದ ಹಳೆಯ ಕೇಸ್ ಓಪನ್ ಆಗಿದೆ. ಕೋರ್ಟ್ ವಜಾ ಮಾಡಿದ ಕೇಸ್ನಲ್ಲಿ ಕರಸೇವಕನ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಶ್ರೀಕಾಂತ್ ಪೂಜಾರಿ ವಿರುದ್ಧ ಬ್ರಹ್ಮಾಸ್ತ್ರ ಪ್ರಯೋಗಿಸುವ ಕೆಲಸ ಮಾಡ್ತಿದ್ದಾರೆ. ಅವರ ಮೇಲೆ ಹಲವು ಕೇಸ್ ಹಾಕಿದ್ದಾರೆ. ಆ ಠಾಣೆಯಲ್ಲಿ ದಾಖಲಾದ ಕೇಸ್ಗೆ ಆರೋಪಿ ಸಿಗದಿದ್ರೆ ಇವರನ್ನ ಫಿಟ್ ಮಾಡಿದ್ದಾರೆ ಎಂದಿದ್ದಾರೆ. ಇನ್ನು ಇದು ಹಿಂದೂ ರಾಷ್ಟ್ರ, ಹಿಂದೂಗಳೇ ಇರೋದು ಇಲ್ಲಿ, ಇದು ಪಾಕಿಸ್ತಾನ ಅಲ್ಲ, ಇರಾನ್ ಅಲ್ಲ, ಇರಾಕ್ ಮಾಡಲು ಬಿಡಲ್ಲ ಅಂತ ಸಿದ್ದರಾಮಯ್ಯ ಪುತ್ರನಿಗೂ ತಿರುಗೇಟು ಕೊಟ್ಟರು. ಇನ್ನು ಸಂಸದ ತೇಜಸ್ವಿ ಸೂರ್ಯ ಹರಿಪ್ರಸಾದ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಮ ಮಂದಿರದ ಉದ್ಘಾಟನೆ ಹೊತ್ತಿನಲ್ಲಿ ಕಾಂಗ್ರೆಸ್ ನಾಯಕರ ನಡೆ ಹಿಂದೂಗಳನ್ನ ಕೆರಳಿಸುವಂತೆ ಮಾಡ್ತಾ ಇದೆ. ಇವರಿಗೆ ಪಿಎಫ್ಐ ಜೊತೆ ಒಡನಾಟವಿದ್ದು ಅವರಿಗೆ ಇದರ ಬಗ್ಗೆ ಮಾಹಿತಿ ಇರಬಹುದು. ಕೇಂದ್ರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಹರಿಪ್ರಸಾದ್ರನ್ನ ತನಿಖೆಗೆ ಒಳಪಡಿಸಬೇಕು ಅಂದ್ರು. ಇನ್ನು ಬಿಜೆಪಿ ಮುಖಂಡರು ಸೇರಿದಂತೆ ಹಿಂದೂ ಸಂಘಟನೆಗಳ ನಾಯಕರ ಪ್ರೊಫೈಲ್ ಪಿಕ್ನಲ್ಲಿ ಶ್ರೀರಾಮನ ಫೋಟೋ ಹಾಕಿಕೊಂಡಿದ್ದಾರೆ. ನಾನು ರಾಮ ಭಕ್ತ, ನನ್ನನ್ನ ಬಂಧಿಸಿ ಸಿದ್ದರಾಮಯ್ಯನವರೇ ಎಂಬ ಡಿಪಿ ಎಲ್ಲರೂ ಹಾಕಿಕೊಂಡಿದ್ದಾರೆ. ಕರಸೇವೆ ಸಂದರ್ಭದಲ್ಲಿ ಕಿರುಕುಳ ಕೊಟ್ಟು ಬೆದರಿಕೆ ಮಾಡಿ ಇಡೀ ರಾಜ್ಯದಲ್ಲಿ ಈಗ ಭಯಭೀತಿ ವಾತಾವರಣ, ಏನೋ ಗಲಾಟೆ ಆಗ್ಬೋದು, ನಾವ್ಯಾರು ಹೋಗ್ಬಾರ್ದು ಅನ್ನೋ ಒಂದು ಭೀತಿಯನ್ನ ಇವತ್ತು ರಾಜ್ಯದ ಜನತೆಗೆ ಬಿಂಬಿಸೋಕೆ ಹೊರಟಿರುವಂತದ್ದು ಇದು ಹೇಡಿತನದ ರಾಜಕಾರಣ. 31 ವರ್ಷದ ಹಳೆ ಕೇಸನ್ನ ತೆಗೆದು ಒಬ್ಬ ಕರಸೇವಕನ ಮೇಲೆ ಕೇಸ್ ಹಾಕುವಂತಹ ಒಂದು ಪೈಶಾಚಿಕ ಮನಸ್ಥಿತಿ ಇದೆಯಲ್ಲ, ಅದು ಈ ಕಾಂಗ್ರೆಸ್ ಪಾರ್ಟಿಯದ್ದು. ಹಿಂದೂಗಳ ಅಪಮಾನ, ರಾಮನ ಅಪಮಾನ, ಈ ನೆಲದ ಸಂಸ್ಕೃತಿಯ ಅಪಮಾನ ಕಾಂಗ್ರೆಸ್ಸಿಗೆ ರಕ್ತಗತ ಆಗೋಗಿದೆ. ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಸಾಧಾರಣ ಮಳೆಯಾಗುವ ಸಂಭವ ಇದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆದ ಹಿನ್ನೆಲೆಯಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗ್ತಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲೂ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ, ಅಂಕೋಲ, ಕುಮಟಾ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಬೆಳ್ಳಂಬೆಳಗ್ಗೆ ದಿಢೀರಂತ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಯಿತು. ಶಾಲೆ, ಕೆಲಸ ಕಾರ್ಯಗಳಿಗೆ ತೆರಳುವವರಿಗೆ ಮಳೆ ಅಡ್ಡಿ ಉಂಟು ಮಾಡಿತು. ಉಡುಪಿಯಲ್ಲಿ ಮುಂದಿನ 4-5 ದಿನ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಶೀತಗಾಳಿ ಜೊತೆಗೆ ಮಳೆಯಾಗುವ ಸಂಭವ ಇದೆ. ಮಂಗಳೂರು ನಗರ ಸೇರಿ ಜಿಲ್ಲಾದ್ಯಂತ ಮುಂದಿನ 5 ದಿನ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಅಕಾಲಿಕ ಮಳೆಯಿಂದ ಒಣಗಿಸೋಕೆ ಹಾಕಿದ್ದ ಅಡಿಕೆಗೆ ಮಳೆ ನೀರು ಬಿದ್ದು ಹಾನಿಯಾಗುವ ಆತಂಕ ಎದುರಾಗಿದೆ. ಶಿವಮೊಗ್ಗದಲ್ಲೂ ಅಲ್ಲಲ್ಲಿ ಜಿಟಿ ಮಳೆಯಾಗಿದೆ.